ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನವಿಷ್ಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವಿಷ್ಣ ಯೂಟ್ಯೂಬ್ ಚಾನಲ್ಗೆ. 6 ದಿವಸದ ಹಿಂದೆ ನಾವು ಬೀಜಗಳನ್ನು ಬಿತ್ತನೆ ಮಾಡಿದ್ದಿಲ್ಲ, ತರಕಾರಿ ಬೀಜಗಳನ್ನು. ಅದು ಯಾವ ರೀತಿ ಇದೆ ಅಂತ ನಿಮಗೆಲ್ಲರಿಗೂ ತೋರಿಸೋಣ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮೆಂತ್ಯ ಬೀಜ. ಸುಮಾರು 6 ದಿನಗಳಿಗೆ ಇಷ್ಟು ದೊಡ್ಡದು ಆಗಿದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೀನ್ಸ್ ಬೀಜ. ನೋಡಿ, 6 ದಿನಕ್ಕೆ ಇಷ್ಟು ದೊಡ್ಡದಾಗಿದೆ. ಇದಕ್ಕೆ ನಾವು ಗೊಬ್ಬರನ ಮೊದಲೇ ಹಾಕಿದ್ವಿ, ಸಾವಯವ ಗೊಬ್ಬರ. ಈ ಸಗಣಿ ಮತ್ತು ದರ್ಗಿರ್ತಲ್ಲ, ಅದನ್ನೆಲ್ಲ ಹಾಕಿದ್ವಿ. ಹಾಗಾಗಿ ನಾವು ಯಾವುದೇ ರೀತಿ ಮತ್ತೆ ಗೊಬ್ಬರನ ಹಾಕಿಲ್ಲ. ಸದ್ಯಕ್ಕೆ ನೀರು ಹಾಕ್ತಾಯಿದ್ವಿ, ಮತ್ತು ಮಳೆ ಬರ್ತಾಯಿದ್ದಲ್ಲ, ಅದೇ ಸಾಕಾಗುತ್ತೆ ಅಂತ. ನೋಡಿದ್ರಲ್ಲ, ಬೀನ್ಸ್ ಗಿಡ 6 ದಿನಕ್ಕೆ ಇಷ್ಟು ದೊಡ್ಡದಾಗಿದೆ. ಆದರೆ ದಿನದಲ್ಲಿ ಒಂದು 4-5 ಸರಿ ನೀರನ್ನ ಸ್ಪ್ರಿಂಕಲ್ ಥರ, ಹನಿ ನೀರಾವರಿ ಅಂತಾರಲ್ಲ, ಆ ರೀತಿಯಲ್ಲೇ ಹರಿಸಿದ್ವಿ. ಇದು ಪಾಲಕ್ ಸೊಪ್ಪು ಹೇಗಿದೆ ಅಂತ ನೋಡಿ. 6 ದಿವಸಕ್ಕೆ ಈ ಥರ ಮೊಳಕೆ ಹೊಡೆದು ಇಷ್ಟು ದೊಡ್ಡದಾಗಿದೆ. ಇದು ಯಾಕಪ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ಮನೆಯಲ್ಲಿ ಕೈ ತೋಟ ಮಾಡೋರಿಗೆ ಸುಲಭವಾಗಿ ಎಷ್ಟು ದಿನಕ್ಕೆ ಬರ್ಬೋದು ಮತ್ತು ಯಾವ ರೀತಿ ಬೆಳ್ಕೋಬೋದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಇದು ಬೀಟ್ರೂಟ್ ಬೀಜ. ನೋಡಿ, ಬೀಟ್ರೂಟೇ ಸ್ವಲ್ಪ ಲೇಟ್ ಅನಿಸುತ್ತೆ ಮೊಳಕೆ ಹೊಡೆಯೋದು. ಇಷ್ಟು ದೊಡ್ಡಕ್ಕಾಗಿದೆ 6 ದಿವಸ ಆದರೂ ಕೂಡ. ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಇದಾದಮೇಲೆ ಅದು ಕ್ಯಾರೆಟ್ ಗಿಡ 6 ದಿನಕ್ಕೆ ಇಷ್ಟು ದೊಡ್ಡದಾಗಿದೆ. ಇದ್ಯಾವ ಗಿಡ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬೀಜ ಹಾಕಿದ್ದು ಮರ್ತು ಹೋಗ್ಬಿಟ್ಟಿದ್ದೀನಿ. ಸೊ ನೀವೇ ಕಮೆಂಟ್ ಮಾಡಿ ಯಾವ ಗಿಡ ಇರ್ಬೋದು ಇದು ಅಂತ. 6 ದಿವಸಕ್ಕೆ ನೋಡಿ ಇದು ಇಷ್ಟು ದೊಡ್ಡದಾಗಿದೆ. ಮತ್ತು ಇದು ನೋಡಿ, ಟೊಮೆಟೊ ಗಿಡ 6 ದಿವಸಕ್ಕೆ ಇಷ್ಟು ದೊಡ್ಡದಾಗಿದೆ. ನಾವು ಗಿಡ ಬೆಳೆಸೋದು ತುಂಬ ಸುಲಭ ಅಂದ್ಕೊತೀವಿ, ಬಟ್ ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೂ ಕೂಡ ಈಗ ಅನುಭವಕ್ಕೆ ಬರ್ತಾಯಿದೆ. ನೋಡಿದ್ರಲ್ಲ, 6 ದಿನಕ್ಕೆ ಟೊಮೆಟೊ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ. ನೆಕ್ಸ್ಟ್ ಇದು ಸೊಪ್ಪಿನ ಗಿಡ. ನೋಡಿ, 6 ದಿವಸಕ್ಕೆ ಎಷ್ಟು ದೊಡ್ಡದಾಗಿದೆ. ಇದು ಮೆಂತ್ಯ ಸೊಪ್ಪು. ಹೀಗೆ ತೋರಿಸ್ತಾ ಹೋಗ್ತೀನಿ. ಇದ್ಯಾವ ಸೊಪ್ಪು? ಇದು ಕೊತ್ತಂಬರಿ ಬೀಜ. ಆರು ದಿವಸಕ್ಕೆ ಇಷ್ಟು ದೊಡ್ಡದಾಗಿದೆ. ಇದಿಷ್ಟು ಅರವೆ ಸೊಪ್ಪು. ನೋಡಿ, 6 ದಿವಸಕ್ಕೆ ಇಷ್ಟು ದೊಡ್ಡಕ್ಕೆ ಮೊಳಕೆ ಬಂದಿದೆ. ನೋಡಿದ್ರಲ್ಲ, ಇದು 6ನೇ ದಿನದ ವಿಡಿಯೋ ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ,
ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನೋಡಿದ್ರಲ್ಲ, ಇದು ನಮ್ಮ ಮನೆ ಸುತ್ತಮುತ್ತ ಜಾಗ.